ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಓನರ್ ಮನೆಯಲ್ಲಿ ಒಂದು ಲಕ್ಷ್ಮಿ ಪೂಜೆ ಇತ್ತು, ಹಾಗಾಗಿ ಕೇಟಿಗೆಲ್ಲ ಹೂ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾರೆ ಮಾನ್ಸಕ್ಕ. ಸಂಜೆ ಕೂಡ ನಮಗೆ ಪೂಜೆಗೆ ಹೇಳಿದ್ದಾರೆ, ಹೋಗಬೇಕು ನಾನು ನನ್ನ ಮಗಳು. ಈಗ ಮಧ್ಯಾಹ್ನ ಆಗಿದೆ, ಏನು ಪಾರ್ಸಲ್ ಬಂದಿದೆ, ಬನ್ನಿ ನೋಡೋಣ ಏನು ಅಂತ. ಎಂಥದ್ರಿ ಇದೆ? ಏನಪ್ಪ, ನಾನು ನನ್ನ ಕಡೆ ಬೇರೆ ಯಾವುದೋ ಹಪ್ಪಳನ ಏನೋ ಬಂದಿರಬೇಕು ಅಂತ. ಬನ್ನಿ ಒಳಗೆ ಬನ್ನಿ. ಇಲ್ಲಿ ಬಿಸಿಲಲ್ವನ್ರಿ? ಚಾಮುಂಡೇಶ್ವರಿ ಲೇಔಟ್ ಇಂದ ಬಂದಿರೋದು. ಅಂದ್ರೆ ಪ್ರಾಮಿಸ್ ನಮಗೆ ಇದು ಏನು ಅಂತ ಗೊತ್ತಿಲ್ಲ, ಏನೋ ಬಾಂಬ್ ಇರ್ಬೋದು, ನಾನಂತೂ ಹೊರಗಿರ್ತೇನೆ. ಇನ್ನು ತೆಗಿತಾ ಇದ್ದಾರೆ. ಕರೆಕ್ಟ್ ಕಣಮ್ಮ, ಹಪ್ಪಳ ಅವ್ರದೇ ಇದು. ಹಪ್ಪಳ ನಾನು ಮೂಟೆಲ್ ಬರುತ್ತೆ ಅಂತ ಕರೆಕ್ಟ್. ನಮಗೆ ಹಪ್ಪಳ ಕಳಿಸ್ಕೊಡ್ತಾರೆ ಅಂತ ಗೊತ್ತಿತ್ತು, ಬಟ್ ಇದು ನೋಡಿದ್ರೆ ಇದು ಹಪ್ಪಳ. ನಾವೇನು ನಮಗೆ ಪೋಸ್ಟ್ ಮಾಸ್ಟರ್ ಫೋನ್ ಮಾಡಿದ್ವಿ, ನಿಮಗೊಂದು ಇದು ಬಂದಿದೆ ಅಂತ. ಆಮೇಲೆ ನಾವು ಹಪ್ಪಳ ಅನ್ಕೊಂಡೆ ಕೆಳಗಡೆ ಹೋಗಿದ್ದು ಗೇಟ್ ಹತ್ರ, ಬಟ್ ಈ ಬಾಕ್ಸ್ ನೋಡ್ಬಿಟ್ಟು ಓ ಇದು ಹಪ್ಪಳ ಅಲ್ಲ, ಏನೋ ಬೇರೆದಿರ್ಬೋದು ಅಂತ. ಯಾಕಂದ್ರೆ ನಮ್ಮಿಬ್ರು ತಲೆಯಲ್ಲಿ ಇದ್ದಿದ್ದು ಹಪ್ಪಳ ಕರದ್ಮೇಲೆ ಬರುತ್ತಲ್ಲ ದೊಡ್ಡ ದೊಡ್ಡ ಹಪ್ಪಳ, ಹಂಗ ಅನ್ಕೊಂಡೆ. ನಾನು ಅನ್ಕೊಂಡೆ ನೀವು ಹಪ್ಪಳ ಬಂದಿದೆ ಅಂದ್ರಲ್ಲ, ಓ ಪಾಪ ಪುಡಿ ಆಗಿರ್ತವೆ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೆ. ಹೋಮ್ ಮೇಡ್ ಹಪ್ಪಳ ಹೇಳಿದ್ರು ಪಾಪ ನನಗೆ, ನಾನೇ ಅಡ್ರೆಸ್ ಕೊಟ್ಟಿದ್ದೆ. ಹಿಂಗಿದಾವೆ ಹಪ್ಪಳಗಳು. ಅವ್ರ ಹೆಸರು ನೋಡಿದಾಗ ಗೊತ್ತಾಗ್ಲಿಲ್ಲ ನಿಮಗೆ? ಅವ್ರದ್ದು ಹೆಸರು ನಾನು ಅದ್ರಲ್ಲಿ ಸೇವ್ ಮಾಡ್ಕೊಂಡಿರಲಿಲ್ಲ. ಹೋಮ್ ಮೇಡ್ ಮನೆಯಿಂದ ಮಾಡೋದಂತೆ, ಯಾವ ತರ ಬರ್ತಾವ ಹಪ್ಪಳ ನೋಡೋಣ, ನೋಡಿ ಟ್ರೈ ಮಾಡಿ ನೋಡಿ ಹೆಂಗಿದೆ, ಯಾಕೆ ನೋಡಿ ಅಂತ ಹೇಳಿದ್ರು. ಸಡನ್ ಆಗಿ ಅರ್ಜೆಂಟ್ ಗೊತ್ತಾಗ್ದೇನೆ ಅರ್ಧ ಹಾಕಿದ್ದೆ ಅಡ್ರೆಸ್ ನ. ನೋಡೋಣ, ಹೇಳೋಣ ಯಾವ್ದು ಅಂದ್ರೆ ಈಗ ಅಂಟಿಸ್ತಿದ್ದೀನಿ ಮತ್ತೆ ವಾಪಸ್ಸು. ಚಾಮುಂಡೇಶ್ವರಿ ಲೇಔಟ್ ಇಂದ ಕಲ್ಪತರು ಪಾಪಡವರು 2 ಥರದ ಹಪ್ಪಳಗಳನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಉರುಳಿ ಹಪ್ಪಳ, ಇನ್ನೊಂದು ಉದ್ದಿನ ಹಪ್ಪಳ. ಮೊದಲು ನಾವು ಹಳ್ಳಿಗಳಲ್ಲಿ ಮಾಡ್ತಿದ್ವಲ್ಲ, ಅದೇ ರೀತಿ ಅದೇ ಶೈಲಿಯಲ್ಲಿ ಹಪ್ಪಳ ಮಾಡ್ತಾರೆ ಇವರು. ಈ ಉರುಳಿ ಹಪ್ಪಳಕ್ಕೆ ಉರುಳಿ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಅಲಸಂಡೆ ಬೇಳೆ, ಹಪ್ಪಳದ ಖಾರ, ಉಪ್ಪು, ಜೀರಿಗೆ, ಖಾರದ ಪುಡಿ ಹಾಕಿ ಈ ಹಪ್ಪಳ ತಯಾರು ಮಾಡಿದ್ದಾರೆ. ಹಾಗೆ ಉದ್ದಿನ ಹಪ್ಪಳಕ್ಕೂ ಉದ್ದಿನ ಬೇಳೆ, ಹೆಸರು ಬೇಳೆ, ಮೆಣಸು, ಪಾಪಡ್ ಖಾರ ಬಳಸಿ ಈ ಹಪ್ಪಳ ತಯಾರು ಮಾಡ್ತಾರೆ. ಇವೆರಡರಲ್ಲೂ ಯಾವುದೇ ರೀತಿ ಕೆಮಿಕಲ್ ಮಿಶ್ರಣ ಇಲ್ಲ. ಹಾಗೆ ರುಚಿಯಾಗಿ, ಶುಚಿಯಾಗಿ ಹಾಗೂ ಬಣ್ಣ ಮತ್ತೆ ಪ್ರಿಸರ್ವೇಟಿವ್ ಇಲ್ಲದೆ ತಯಾರು ಮಾಡಿದ್ದಾರೆ. 100% ನ್ಯಾಚುರಲ್ ಆಗಿರೋ ಈ ಹಪ್ಪಳನ ನೀವು ಎಣ್ಣೆಲಿ ಕರೆದು ಕೂಡ ತಿನ್ಬಹುದು, ಇಲ್ಲ ಬೆಂಕಿಲಿ ಸುಟ್ಟು ಕೂಡ ತಿನ್ಬಹುದು. ಈ ಹಪ್ಪಳಗಳು FSSAI ನ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ ಅಡಿಯಲ್ಲಿ ಮಾನ್ಯತೆ ಪಡೆದಿದೆ. ಆಸಕ್ತಿ ಇದ್ದವರು ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಫೋನ್ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕರೆ ಮಾಡಿ ಹಪ್ಪಳ ತರಿಸ್ಕೊಳ್ಬಹುದು. ಈಗ ಬನ್ನಿ ನಮ್ಮ ಮನೆಯವ್ರಿಗೆ ಈ ಹಪ್ಪಳ ಕೊಟ್ಟು ನೋಡೋಣ ಏನಂತಾರೆ ಅಂತ. ಅದೇ ಹಪ್ಪಳ ತಾನೇ ಇದು? ಸ್ಮೆಲ್ ಚೆನ್ನಾಗಿದೆ. ಆಕ್ಚುಲಿ ಫ್ರೈ ಮಾಡುವಾಗಲೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದ್ರ ಮೇಲೆ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ತಿಕ್ ಆಗಿದೆ ನೋಡಿದ್ರಿ, ಕ್ರಂಚಿ ಕ್ರಂಚಿಯಾಗಿ ಕರುಮ್ ಕರುಮ್ ಅನ್ನತ್ತೆ. ಹೋಮ್ ಮೇಡ್ ಅಲ್ವಾ? ಹೋಮ್ ಮೇಡ್. ಅದರಲ್ಲೂ ಈ ಮಸಾಲೆ ಹಪ್ಪಳ ಅಂತ ನಮಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಇದೊಂದು ಇದೇನು ಪ್ಲೇನ್ ಅಲ್ವಾ? ಪಾಪ ಅವ್ರು ತುಂಬಾ ಹೇಳಿದ್ರು ನನಗೆ ಫೋನಲ್ಲಿ, ಸರ್ ಒಂದ್ಸರಿ ರುಚಿ ನೋಡಿ ಆಗಿದೆ ಅಂತ. ಕಥಾಗಿದೆ. ಆಕ್ಚುಲಿ ನಾವು ಯಾವುದೇ ವಿಡಿಯೋ ಮಾಡಿದ್ರು ಅಷ್ಟೇ, ಫಸ್ಟ್ ನಮಗೆ ಕಳಿಸ್ಕೊಟ್ಟು ನಾವು ಅದ್ ನೋಡಿ 15 ದಿನ 1 ತಿಂಗಳಾದ್ಮೇಲೆ ನಾವು ನೆಕ್ಸ್ಟ್ ವಿಡಿಯೋ ಮಾಡೋದು. ಅದು ನಮ್ಮನೆಯವ್ರಿಗೂ ಅಷ್ಟೇ ಸಮಾಧಾನ ಆಗೋದು, ಯಾಕಂದ್ರೆ ನಮಗೆ ಹೇಗ್ ಅನ್ಸುತ್ತೆ ಅಂತ ಅದು ಹೇಳ್ಬೇಕಲ್ಲ. ಹಾಗಾಗಿ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಮಗಳಿಗೂ ಇಷ್ಟ ಇತ್ತು ಆ ಮಸಾಲೆ ಹಪ್ಪಳ ಇತ್ತು. ಓಕೆ, ಅವ್ರು ಹೇಳಿದ್ರು ಪಾಪ, ನಾನೇ ಅವ್ರ ಜೊತೆ ಮಾತಾಡಿದ್ದೆ ಸ್ವಲ್ಪ. ಅವ್ರ ಡೀಟೇಲ್ಸ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಈ ಸ್ಕ್ರೀನ್ ಮೇಲೆ ಏನ್ ಕಾಣ್ತಿದೆ ಈ ನಂಬರ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ನಿಜವಾಗ್ಲೂ ನೀವು ರಿಗ್ರೆಟ್ ಆಗಲ್ಲ. ಈ ಆರ್ಡರ್ ಮಾಡಿ ತಗೊಂಡು ನೋಡಿ, ಸಕ್ಕತ್ತಾಗಿದೆ ಹಪ್ಪಳ ಮಾತ್ರ. ಆಮೇಲೆ ನಮಗೆ ಇನ್ ಕೇಸ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಊಟ ಮಾಡಿದೆಲ್ಲ ಆಯ್ತು. ಇವಾಗ ನನ್ನ ಮಗಳಿಗೆ ಯಾವಾಗಲೂ ಭರತನಾಟ್ಯಕ್ಕೆ ಹೋಗ್ತಾಳಲ್ಲ, ಅಲ್ಲೇ ಅವ್ರದ್ದು ಮ್ಯಾಮ್ ಮಗಳದು ಬರ್ತ್ಡೇ ಇದೆ. ಸೊ ಬರ್ತ್ಡೇ ಪಾರ್ಟಿ ಇರೋದ್ರಿಂದ ಎಲ್ಲ ಪಿಂಕು ಅಥವಾ ಪರ್ಪಲ್ ಯಾವ್ದ್ರಲ್ಲಾದ್ರೂ ಡ್ರೆಸ್ ಕೋಡ್ ಹೇಳಿದ್ದಾರೆ, ಯಾವ ಕಲರಲ್ಲಾದ್ರೂ ರೆಡಿಯಾಗಿ ಹೋಗ್ಬೋದು ಅಂತ. ಅವಳ ಹತ್ರ ಪಿಂಕ್ ಡ್ರೆಸ್ ಇದ್ದಿದ್ದು ಹಾಕಿರ್ಲಿಲ್ಲ ಆಕ್ಚುಲಿ. ಈಗ ಅವಳಿಗೆ ಕಲರ್ ಡ್ರೆಸ್ಸೇ ಇಲ್ವಾ, ಹಾಗಾಗಿ ಬಟ್ಟೆ ತೆಗ್ದಿರೋದು ಹಾಕಕ್ಕಾಗ್ತಿಲ್ಲ. ಬಟ್ ಎಲ್ಲರೂ ಹೋದಾಗ ಮಗಳಿಗೆ ಏನಾರು ಚೆನ್ನಾಗಿ ಕಾಣಿಸೋ ಅಂತದಿದ್ರೆ ಹಾಗೆ ಬರೋಕ್ಕೂ ಆಗಲ್ಲ, ತಗೊಬಂದು ಹಾಗೆ ಇಟ್ಟಿದ್ದೇನೆ. ಎಲ್ಲ ಮಗಳು ಸ್ಟ್ರೈಟ್ ಕೂತ್ಕೋ, ಚೆನ್ನಾಗಿದೆ. ಆ್ಯಕ್ಚುಲಿ ಇದು H&Mದು ಇಷ್ಟ ಆಯ್ತು ಈ ಸರಿ ನನಗೆ. ಆ್ಯಕ್ಚುಲಿ H&M ಅಲ್ಲಿ ನನಗೆ ಬಟ್ಟೆ ಅಷ್ಟು ಇಷ್ಟ ಆಗಲ್ಲ, ಯಾಕಂದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ. ಅದ್ರ ತಕ್ಕನಾಗಿ ಬಟ್ಟೆ ಇರಲ್ಲ ನನಗೆ, ಹಾಗಾಗಿ ಅಷ್ಟು ಇಷ್ಟಪಡಲ್ಲ. ಆ ಅಮೌಂಟಿಗೆ ಈ ಬಟ್ಟೆ ಓಕೆ ಅನ್ನಿಸ್ತು, ಹಾಗಾಗಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ನೋಡು ಮಗಳಲ್ಲಿ. ನನ್ನ ಮಗಳು ವೀಡಿಯೋದಷ್ಟು ಚೆನ್ನಾಗಿ ಕಾಣಿಸಲ್ಲ, ವೀಡಿಯೋಕ್ಕಿಂತ ಹಾಗೆ ಚೆಂದ. ಬಟ್ ಸಣ್ಣಾಗಿದ್ದಾಳೆ ಸ್ವಲ್ಪ. ಇವತ್ತು ಬರ್ತ್ಡೇ ಪಾರ್ಟಿ ಇರೋದ್ರಿಂದ ಅವಳೊಬ್ಬಳನ್ನೇ ಕಳಿಸ್ತಾ ಇರೋದು. ವಾಟರ್ ಬಾಟ್ಲು ಮತ್ತು ಬ್ಯಾಗಿಗೆ ಅದೇ ನ್ಯಾಪ್ಕಿನ್ ಎಲ್ಲ ತುಂಬಿಟ್ಟು ಹೇಳ್ತಾ ಇದ್ದೀನಿ. ಅವಳು ಫೋನ್ ನೋಡ್ತಾ ಕೂತಿದ್ದಾಳೆ. ಏನು ಮಾಡ್ಕೊಬರ್ತಾಳೆ ಗೊತ್ತಿಲ್ಲ. ಬಟ್ಟೆ ಗಲೀಜಾದರೆ ಪೆಟ್ಟು ಬೀಳುತ್ತೆ ಮಗಳು, ಗಮನ ಇದೆಯಾ? ನಾನು ಹೇಳಿದ್ದು ಒಂದು ತಲೆಯಲ್ಲಿರಲ್ಲ. ಬಟ್ಟೆಗೆ ಏನಾದ್ರು ಗಲೀಜಾಗಿ ಬರೋ ಟೈಮಿಗೆ ಅಮ್ಮ ಬೈತಾನೆ ಅಂತ ಗಮನ ಆಗಿ, ಇಷ್ಟು ಗಲೀಜಾಗಿದ್ರೆ ಅಮ್ಮ ಬೈತಾನೆ ಅಂತ ತೊಳೆಯೋದು, ನೀರು ಹಾಕೋದು, ಒರೆಸಿ ಹತ್ತು ಕರೆದು ಮುಖನೂ ಹಾಳು ಮಾಡ್ಕೊಂಡು ಬಟ್ಟೆನೂ ಹಾಳು ಮಾಡ್ಕೊಂಡು ಬಿಟ್ಟು ಬರ್ತಾಳೆ. ಈ ಥರ ರೆಡಿ ಆಗಿದೆ ನೋಡಿ. ಅಷ್ಟು ಫೋನ್ ಹುಚ್ಚು. ತುಂಬ ಮೇಕಪ್ ಮಾಡಿದರೆ ನನ್ನ ಮಗಳಿಗೆ ಚೆನ್ನಾಗಲ್ಲ, ಬಟ್ ಹೇರ್ ಸ್ಟೈಲ್ ಮಾಡಿದ್ರು ಅಷ್ಟು ಚೆನ್ನಾಗಲ್ಲ. ತುಂಬ ಹೆವಿ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣಿಸಲ್ಲ ಅವಳಿಗೆ. ಸಿಂಪಲ್ ಆಗಿ ಲೈಟಾಗಿರಬೇಕು ಡ್ರೆಸ್ ಕೂಡ ಅವಳಿಗೆ. ನನ್ನ ಮಗಳನ್ನ ಎಲ್ಲ ಬರ್ತ್ಡೇ ಪಾರ್ಟಿಗೆ ರೆಡಿ ಮಾಡಿ ಮತ್ತು ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಲ್ಲ, ಹಾಗಾಗಿ ಬಂದಿದ್ದು. ನನ್ನ ಮಗಳಿಗೆ ಹೇಳಿದ್ದೆ ಏನು ಬೇಕಾದ ಸೆಲೆಕ್ಟ್ ಮಾಡ್ಕೊತ. ನನ್ನ ಮಗಳು ಇದು ಸೆಲೆಕ್ಟ್ ಮಾಡ್ಕೊಂಡಿದೆ.
ಈಗ ಫೈನಲಿ ಪ್ಯಾಕ್ ಆಯಿತು. ನನ್ನ ಮಗಳಿಗೆ ಖುಷಿ. ಕೊನೆಗೆ ಅಮ್ಮ ನನಗೂ ಏನಾರು ಒಂದು ತಗೊಳ್ಳ, ನಾನು ತಗೊಳ್ಳ, ಏನಾರು ತೆಕ್ಕುಡಿ ಅಂತ ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಹೋಗ್ಬಿಟ್ಟು ಬಾ ಆಮೇಲೆ ಇನ್ನೊಂದು ದಿನ ತಗೊಳ್ಳೋಣ ಅಂತ ಹೇಳಿ ಕರ್ಕೊಬಂದು. ನಡಿ ಬೇಗ, ಟೈಮ್ ಆಯಿತು, ಅರ್ಧ ಗಂಟೆ ಟೈಮ್ ಆಯಿತು. ಖುಷಿನಾ ಅಮ್ಮ? ನೀವು ನನ್ನ ಬರ್ತಡೆಗೆ ಯಾಕಮ್ಮ ಈ ಥರದ್ದು ಕೊಡಿಸ್ಲಿಲ್ಲ ಅಂತ ಕೇಳ್ತಾ ಕೂತಿದೆ. ಹುಟ್ಟು ಹಬ್ಬದ ಶುಭಾಶಯಗಳು ತತ್ವ ಅಂತ ಹೇಳ್ಕೊಡ್ಬೇಕು. ಜೋರಾಗಿ ಹೇಳ್ಬೇಕು. ಮಗಳು ನನಗೆ ಬಿಟ್ಟು ಇಲ್ಲಿ ಎಳ್ನೀರು ಕುಡಿಯೋಕ್ಕೆ ಅಂತ ಬಂದಿದ್ದೆ. ಈಗ ಸುಕ್ಕ ಪಾನಿಪುರಿ ತಿನ್ಕೊಂಡು ಬಂದಿದ್ವಿ ಇಲ್ಲಿ. ನಂಗೆ ಎಳ್ನೀರು ಇಷ್ಟ ಇಲ್ವಾ ಗೊತ್ತಿಲ್ಲ ನನಗೆ. ಗಂಜಿ ಇರೋದು 50 ರೂಪಾಯಿ, ಇದು 50. ಇನ್ನೊಂದು ಕಾಯಿ ನೀರಾದರೆ 40 ಅಂತೆ. ನಮ್ಮ ಹಾಸನಲ್ಲಿ 35 ಇದ್ದಾಗ ನೋಡಿದ್ದೆ 30. ಈಗ ಅಲ್ಲೆಷ್ಟಾಗಿದೆಯೋ ಗೊತ್ತಿಲ್ಲ. 40. ನೋಡಿ ನನ್ನ ಮಗಳು ಈಗಷ್ಟೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಬಂದೆ. ಈಗ ಅಂದರೆ ಒಂದು ಅರ್ಧ ಗಂಟೆ ಆಗಿದೆ. ಆದರೂ ಬಂದು ಕೇಸರಿ ಬಾತ್ ತಿಂತಾ ಇದೆ. ಅಲ್ಲೆಲ್ಲ ಚೆನ್ನಾಗಿತ್ತಂತೆ. ನನ್ನ ಮಗಳು ಹೇಳ್ತಾ ಇದ್ಲು ಪನ್ನೀರು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್. ಪನ್ನೀರು ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಏನೋ ಮಾಡಿದ್ರು. ತಿಂದ ಬಂದರೆ ಕ್ಯಾಪ್ಸಿಕಮ್ ತಿಂದೆ. ಎಲ್ಲ ಮಗಳು ಬೇಜಾರಾಯ್ತವ ನಿಂಗೆ? ಬೇಜಾರಾಯ್ತಂತೆ ನನ್ನ ಮಗಳು. ಬಂದಿದ ತಕ್ಷಣ ಖುಷಿಯಾಗಿತ್ತು. ಆಮೇಲೆ ಹಿಂಗೆ ಹೇಳ್ತಾ ಅಮ್ಮ ಎಲ್ಲ ಪೇರೆಂಟ್ಸ್ ಬಂದಿದ್ರು, ನೀವಿಬ್ರು ಬಂದಿರಲಿಲ್ಲ ಅಂತ ಹೇಳಿ ಬೇಜಾರ ಮಾಡ್ಕೊಳ್ತಾ ಇತ್ತು. ಒಬ್ಳನ್ನೇ ನಾನು ಎಲ್ಲೂ ಕಳಿಸಲ್ಲ, ಬಟ್ ಅವಳು ಗೊತ್ತಿರೋ ಜಾಗ ಅಲ್ವಾ, ಭರತನಾಟ್ಯಕ್ಕೆ ಯಾವಾಗಲೂ ಹೋಗ್ತಾ ಇರ್ತಾಳಲ್ಲ, ಎಲ್ಲ ಗೊತ್ತಿರೋರೇ ಬಂದಿರ್ತಾರೆ ಅಂತ ಒಂದು ಧೈರ್ಯ. ಬಟ್ ನಾವಿಲ್ದೆಲ್ಲ ಹೋದ್ರೂ ಅದು ಹೇಗೆ ಮ್ಯಾನೇಜ್ ಮಾಡ್ಕೊಂಬರುತ್ತೆ ಅನ್ನೋದು ಒಂಥರ ಖುಷಿ ಇತ್ತು. ಅಲ್ಲಿ ಬೊಫೆ ಸಿಸ್ಟಮ್ ಎಲ್ಲ ಇತ್ತಂತೆ ಊಟ. ಅದೇಂಗೋ ತಕ್ಕ ಮಟ್ಟಿಗೆ ಎಲ್ಲ ಮಾಡೋದು ನೋಡಿ. ಎಲ್ಲರೂ ಅವ್ರ ಅಪ್ಪ ಅಮ್ಮಂದ್ರ ಜೊತೆಲೇ ಇದ್ರು, ನೀವೇ ಇರಲಿಲ್ಲ, ಎಷ್ಟು ಬೇಜಾರಾಯ್ತು ಗೊತ್ತಾ ಅಂತ ಹೇಳ್ತಾಯಿತ್ತು. ಅದು ಹೇಳಿದ್ ನೋಡಿ ನನಗೂ ಬೇಜಾರಾಯಿತು. ಮತ್ತೆ ಇನ್ನೊಂದು ಏನು ಬೇಜಾರಂತೆ ಅಂದರೆ, ಆ ಕೇಕ್ ಕಟ್ ಮಾಡಿ ಮತ್ತೆ ಕೇಕ್ ತಿನ್ನೋಕ್ಕೆ ಅಂತ ಹೋಗ್ತಿತ್ತಂತೆ. ಅಷ್ಟರೊಳಗೆ ಊಟ ಮಾಡ್ಕೊಬಿಟ್ಟು ಬರೋಣ ಬಾ ಅಂತ ಫ್ರೆಂಡ್ಸ್ ಕರ್ಕೋದ್ರಂತೆ. ಕೇಕ್ ತಿನ್ನಲಿಲ್ಲಂತೆ. ಹಾಗಾಗಿ ಮನೆಗೆ ಬಂದು ಬೇಜಾರು ಮಾಡ್ಕೊಳ್ತಿತ್ತು. ಅದಕ್ಕೆ ಹೇಳಿ ನನಗೂ ಸ್ವಲ್ಪ ಬೇಜಾರಾಯ್ತು. ಹೋಗ್ಬೇಕಾಗಿತ್ತು ಪಾಪ. ಅದಕ್ಕೆ ಮಕ್ಳಂದ್ಮೇಲೆ ಆಸೆ ಇರುತ್ತಲ್ವಾ. ಅದು ನನ್ನ ಮಗಳು ತುಂಬ ಹಂಚಿಕೆ, ತುಂಬ ಅಂದರೆ ತುಂಬ. ಅವರೇ ಕರ್ದು ಏನಾರು ಕೊಡಬೇಕು ಬಿಟ್ಟರೆ ಇವಳಾಗೆ ಹೋಗಿ ಕೇಳೋದೇ ಇಲ್ಲ. ಅವಳಿಗೆ ಎಷ್ಟು ಆಸೆ ಇದ್ರು, ನಾನಿದ್ರೆ ಹಠ ಹಿಡಿಯೋದು, ಒಂದು ಸ್ವಲ್ಪ ಅಳೋದು ಹಂಗೆ ಮಾಡ್ಕೊಳ್ಳುತ್ತೆ. ಅದೊಂದನ್ನೇ ಕಳಿಸಿದೆ ಪಾಪ. ಆಸೆ ಇದ್ರು ಏನೋ ತಡ್ಕೊಂಡು ಸುಮ್ಮನಾಗಿದೆ ಅಂತ ಅನ್ಕೊಳ್ತೀನಿ. ಕೇಸರಿ ಬಾತ್ ಮಾಡಿದ್ದೆ ಬೆಳಗ್ಗೆ ನಾನು. ಚೌ ಬಾತ್ ಬೇಕಮ್ಮ ಅಂತ ಹೇಳಿದ್ದು. ಇದು ರಿಟರ್ನ್ ಗಿಫ್ಟ್ ಇದು ಕೊಟ್ಟಿದ್ದಾರೆ. ಮತ್ತು ನೈಲ್ ಪಾಲಿಶ್ ನೋಡಿ, ಮಕ್ಳಿಗೆ ಇಷ್ಟ ಬಂದಿದ್ದು ಕಲರ್ ಹಾಕಿಸ್ಕೋಬೋದಿತ್ತಂತೆ, ಇಷ್ಟ ಬಂದಂಗೆ. ಈಗ ಓನರ್ ಅವರು ಪೂಜೆಗೆ ಸಂಜೆ ಬರೋಕೆ ಹೇಳಿದ್ರಲ್ಲ, ಹಾಗಾಗಿ ಅಲ್ಲಿಗೆ ಹೊರಡಬೇಕು ನಾನು ನನ್ನ ಮಗಳು ಪಾಪ ನಾನು ಎಲ್ಲಿಗೂ ಕರ್ಕೊಂಡು ಹೋಗಲ್ವಲ್ಲ. ಈಗ ಓನರ್ ಮನೆಗೆ ಪೂಜೆಗೆ ಹೋಗ್ತಾ ಉಂಟು, ಅಂದರೆ ಕುಂಕುಮ ತಗೊಳಕ್ಕೆ ಅಂತ. ಹಾಗಾಗಿ ಹೋಗ್ತಿದ್ದು ನನ್ನ ಮಗಳಿಗೆ ಖುಷಿ. ಅಂದರೆ ಇಲ್ಲಿ ಇದ್ದಾಗ ನಾವು ಯಾರ ಮನೆಗೂ ಹೋಗಲ್ಲ, ಎಲ್ಲೂ ಕಳಿಸಲ್ಲ. ಗ್ಯಾನ್ ಮನೆಗೆ ಹೋಗ್ತಾಳೆ ಬರ್ತಾಳೆ ಅಷ್ಟೇ. ಇವತ್ತು ರೆಡಿಯಾಗಿ ಉಂಟಲ್ಲ, ಖುಷಿ. ಅದರಲ್ಲಿ ಬೇರೆ ಕಲರ್ ಡ್ರೆಸ್ ಸ್ಕೂಲಿಗೆ ಇಲ್ಲವೇ ಇಲ್ಲ. ಬಟ್ಟೆಗಳೆಲ್ಲ ಇಟ್ಟಿಟ್ಟು ಹಾಗೆ ಗಿಡ್ಡ ಇವತ್ತು ಅದೇ ಬಟ್ಟೆ ಹಾಕಿದ್ರೆ ಇವತ್ತು ಖುಷಿ ಪಡ್ತಾ ಇದೆ ನನ್ನ ಮಗಳು. ಬನ್ನಿ ಇವಾಗ ಪೂಜೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ಚಪ್ಪಲ್ ಯಾಕೆ ಹಾಕು ಬಂದ? ಇದೇ ಮನೆ ನೋಡಿ, ಎಷ್ಟು ನೀಟಾಗಿ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಅಂತ. ಹಾಗೆ ತುಂಬ ಕ್ಲೀನ್ ಕೂಡ ಇವರು. ಅವರು ಮುಂಚೆನೇ ದೇವರು ಭಕ್ತರು, ತುಂಬ ಭಕ್ತಿಯಿಂದ ಮಾಡ್ತಾರೆ. ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗೆ ಪಾಪ ನೋಡಿ ಎಷ್ಟು ಕ್ಯೂಟಾಗಿದೆ. ಇನ್ನೂ 1 ವರ್ಷ ಕೂಡ ಆಗಿಲ್ಲ. ನನಗೆ ಮಕ್ಕಳಂದ್ರೇ ತುಂಬಾ ಇಷ್ಟ. ಹಾಗಾಗಿ ಅಲ್ಲೇ ಬಂದಿದ್ರಲ್ಲ ಪಕ್ಕದ ಮನೆಯವರು, ಹಾಗಾಗಿ ಎತ್ಕೊಂಡು ಆಟ ಆಡಿಸ್ತಾ ಕೂತಿದ್ದೆ. ಎಷ್ಟು ಸೈಲೆಂಟಾಗಿತ್ತು ಗೊತ್ತಾ. ಅದು ಕೂಡ ಅದು ತಾನೇ ಎಲ್ಲರ ಹತ್ರ ಹೋಗೋದು, ಗೊತ್ತಿರಲಿ ಬಿಡಲಿ, ಆದರೆ ನಗ್ತಾ ಇರಲಿಲ್ಲ. ಹೀಗೆ ಇರೋದು ಕೊನೆಯವರೆಗೂ. ಹಾಗೆ ಇದಕ್ಕೆ ಒಂದು 5th ಸ್ಟ್ಯಾಂಡರ್ಡ್ ಅಕ್ಕ ಉಂಟು. ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ ಅವಳು ಕೂಡ, ನನ್ನ ಮಗಳು ಫ್ರೆಂಡು. ನೋಡಿ ಪೂಜೆ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಮಡಿಯಾಗಿ ಖುಷಿಯಿಂದ ಮಾಡ್ತಾರೆ, ಮಾಡಬೇಕಲ್ಲ ಅಂತ ಮಾಡಲ್ಲ. ಅವರು ತುಂಬ ಇಷ್ಟಪಟ್ಟು ಖುಷಿಯಿಂದ, ಇಬ್ಬರು ಅಷ್ಟೇ, ಅವ್ರ ಮನೇಲಿ ಎಲ್ಲರೂ ಅಷ್ಟೇ, ಓನರು ಅಷ್ಟೇ, ಅವ್ರಿಗೂ ಅಷ್ಟೇ ಖುಷಿ. ಹಾಗೆ ಸಾಯಿಬಾಬಾದು ಪಾದರಕ್ಷೆ ಕೂಡ ತರಿಸಿದ್ರು. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಅಂದ್ಕೊಳ್ತಿದ್ದೆ, 2 ವರ್ಷದಿಂದ ನಾನು ಬಂದು ನೋಡ್ಕೊಂಡು ಹೋಗ್ತಾಯಿದ್ದೀನಿ, ಇನ್ನು 1 ವರ್ಷ ನೋಡಿದರೆ 3 ವರ್ಷ ಆಗ್ತಾಯಿತ್ತು ನನಗೂ ನಮ್ಮ ಮನೆಯವ್ರಿಗೂ. ಬಟ್ ಮುಂದಿನ ವರ್ಷಕ್ಕೆ ನಾವು ಇರಲ್ಲ, ಬೇರೆ ಮನೆಗೆ ಹೋಗಿರ್ತೀವಿ, ನಮ್ಮ ಮನೆಗೆ ಹೋಗಿರ್ತೀವಲ್ಲ ಅಂದ್ಕೊಳ್ತಾ ಇದ್ದೆ. ಬಟ್ ಅಷ್ಟರಲ್ಲಿ ಇನ್ನೊಂದು ಸರಿ ಕರೆಸಿದ್ರು. ನನಗೆ ಖುಷಿ ಆಯಿತು. ಏನೋ ಒಂದು 3 ಸರಿ ನೋಡಿದ್ವಲ್ಲ, ಕಂಪ್ಲೀಟ್ ಆಯಿತು ಅಂತ ಇನ್ನೂ ಒಂಥರ ಖುಷಿ ಆಯಿತು. ನಿಮಗೂ ಅಷ್ಟೇ, ಇದು ನೋಡಿದರೆ 3 ಸರಿ ನಿಮಗೂ ನೋಡಿದಾಗುತ್ತೆ. ಸಾಯಿಬಾಬಾದ ಆಶೀರ್ವಾದ ನಿಮಗೂ ಇರಲಿ, ನಮಗೂ ಇರಲಿ. ಹಾಗೆ ಪೂಜೆ ಎಲ್ಲ ಆಯಿತು. ಅಕ್ಷತೆ ಕಾಳು ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಇವರು ಪ್ರತಿ ವರ್ಷ ಕೂಡ ಈ ಥರ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಆವಾಗ ಒಂದು ದಾರಕ್ಕೆ ಒಂದು ಚಿನ್ನದ್ದು ಒಂದು ಇದು ಬರುತ್ತೆ, ಅದಕ್ಕೆ ಒಂದು ಲಕ್ಷ್ಮೀ ಪೆಂಡೆಂಟ್ ಅಂತ ಬರುತ್ತೆ. ಮಾಂಗಲ್ಯ ಚೈನ್ ಪಕ್ಕ ಎಲ್ಲರೂ ಹಾಕೊಳ್ತಾರಲ್ಲ ಒಂದು ಲಕ್ಷ್ಮೀ ಪ್ಲೇಟು, ಆ ಥರ ಗೋಲ್ಡು ವರ್ಷನೂ ಕೂಡ ಮಾಡಿಸಿ ಹಾಕಿ ಲಕ್ಷ್ಮಿಗೆ ಪೂಜೆ ಮಾಡಿ, ಆನಂತರ ಈ ಥರ ನಾವು
ತಾಳಿ ಕಟ್ತೀವಲ್ಲ ಆ ಥರ ಯಾವಾಗಲೂ ಇವರು ವರ್ಷ ಈಗ ಮಾಡ್ತಾರೆ. ಬಟ್ ಅದು ಕಾಯಿನ್ ಎಲ್ಲನೂ ಅವ್ರದ್ದು ಮಂಗಲ್ಯ ಚೈನ್ ಏನಿರುತ್ತೆ ಅದು ವರ್ಷ ಅದಕ್ಕೆ ಜೋಡಿಸ್ಕೊಂಡು ಹೋಗ್ತಾರಂತೆ ಹೇಳಿದ್ರು. ಏನು ಅಂತಾರೆ, ಇದು ನನಗೆ ತುಂಬಾ ಖುಷಿ ಆಯಿತು. ಹಾಗಾದರೆ ಇದೊಂದು ನಾನು ಈ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಿತ್ತು. ಯಾಕಂದರೆ ಒಂದೊಂದು ವರ್ಷಕ್ಕೊಂದು ಚಿನ್ನದ ನಾಣ್ಯ ಸಿಗುತ್ತಲ್ಲ, ಹಾಗಾಗಿ ಹಾಗೆ ಸೇಮು ಈಗ ಮದುವೆಗಳಲ್ಲಿ ಹೇಗೆ ಮಂಗಲ್ಯ ಎಲ್ಲ ಹಾಕಿ ಎಲ್ಲರಿಂದ ಆಶೀರ್ವಾದ ತಗೊಂಡು ಹಾಗೆ ಅದೇ ರೀತಿ ಮಾಡಿದರು. ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು, ಖುಷಿ ಆಯಿತು. ಏನೋ ನನಗೂ ಒಂದೊಂದು ಹೊಸ್ದಾಗಿ ತಿಳ್ಕೊಂಡಂಗೆ ಅನಿಸುತ್ತೆ. ಇವ್ರು ಯಾವಾಗಲೂ ಅಷ್ಟೇ ನಮಗೆ ಸತೀಶ್ಗೆ ಹೇಳ್ತಾನೆ ಇರ್ತಾರೆ, ಹಾಗಿರಬೇಕು ಹೀಗಿರಬೇಕು, ಜೀವನದಲ್ಲಿ ಕಷ್ಟಗಳು ಬರುತ್ತೆ, ನಾವು ಹಂಗಿದ್ದಿದ್ದು ಆಮೇಲೆ ಹೀಗಾಯಿತು, ಪ್ರತಿಯೊಂದು ಕೂಡ ನಮಗೆ ಹೇಳ್ಕೊಡ್ತಾನೆ ಇರ್ತಾರೆ. ಹಾಗೆ ಇದು ಅವರ ಅಮ್ಮ, ನಮ್ಮ ಓನರ್ ಅವರ ತಾಯಿ ಮತ್ತು ಅವ್ರ ಮಗಳು ಅಂದರೆ ಅವರಿಗೆ ತುಂಬ ಇಷ್ಟ. ಒಂದು ಮಾತು ಬೈಯಲ್ಲ, ಜೋರು ಮಾಡಲ್ಲ, ಅಷ್ಟು ಇಷ್ಟಪಡ್ತಾರೆ. ಒಬ್ಬಳೇ ಮಗಳು. ಕುಂಕುಮ ಎಲ್ಲರಿಗೂ ಇಟ್ಟು ಕಾಯಿ ಹಣ್ಣು ತಾಂಬೂಲ ಏನೋ ಕೊಡ್ತಾ ಇದ್ದಾರೆ. ಅಂದರೆ ಅವರು ದೇವರಿಗೆ ಏನು ಇಷ್ಟ, ಏನಿಟ್ಟರೆ ಒಳ್ಳೆಯದು ಅದೆಲ್ಲ ಗೊತ್ತಿರುತ್ತಲ್ಲ, ಸೊ ಹಾಗಾಗಿ ಎಲ್ಲ ಇಟ್ಟಿರ್ತಾರೆ. ನಾನು ಹಾಗೆ ಮುಂದಕ್ಕೆ ನನಗೂ ಕೂಡ ಯೂಸ್ ಆಗುತ್ತಲ್ಲ, ತಿಳ್ಕೊಳ್ಳೋ ಅಂಥದ್ದು ಇರುತ್ತಲ್ಲ, ಹಾಗಾಗಿ ನಾನು ಕೂಡ ಝೂಮ್ ಹಾಕಿ ಎಲ್ಲ ಹೇಗೆ ಏನು ಪೂಜೆ ಎಲ್ಲ ಮಾಡೋದು ಅಂತ ತಿಳ್ಕೊಳ್ತಾ ಇದ್ದೀನಿ. ಅಂದರೆ ಅವ್ರ ಹತ್ರ ಕೇಳಿದಾಗ ಎಲ್ಲ ಹೇಳ್ತಾರೆ, ಬಟ್ ನೆನಪಿರಲ್ಲ. ಅದೇ ಈ ಥರ ವೀಡಿಯೋ ಮಾಡಿ ಇಟ್ಕೊಂಡ್ರೆ ನೆನಪಿರುತ್ತಾ, ಹಾಗಾಗಿ ಎಲ್ಲ ಒಂದು ವೀಡಿಯೋ ಮಾಡಿ ಇಟ್ಕೊಂಡೆ. ಹಾಗೆ ಊಟಕ್ಕೆ ಪುಳಿಯೋಗರೆ ಮತ್ತು ಉದ್ದಿನೊಡೆ, ಪಾಯಸ, ಒಂದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ರೌಂಡ್ ಇರುತ್ತೆ ನೋಡಿ, ಅದು ಅವ್ರ ಕಡೆ ಸ್ಪೆಷಲ್ಲು. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಹೇಳಿದರು ಮರ್ತೋಗ್ಬಿಡ್ತು. ಮತ್ತು ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು, ಕೆಸ್ಸಿನ ಗೆಡ್ಡೆ ಸಾಂಬಾರದು. ಮತ್ತು ಇನ್ನೊಂದು ಗೊಜ್ಜಿತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಖುಷಿ ಆಯ್ತು ಬಂಗಾರಿ? ನನ್ನ ಮಗಳದು ಕೈ ನೋಡಿ, ಅದೇನು ಬೇಕಿತ್ತಾ? ತುಂಬಾ ಚೆನ್ನಾಗಿದೆ. ಕೊಟ್ಟಿದ ತಕ್ಷಣ ಕಿತ್ಕೊಬಂತೀನಿ ನನ್ನ ಮಗಳು ಇದನ್ನು. ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಮತ್ತು ಇವಾಗ ಬಂದು ಇವರು ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಕ್ಲೀನಾಗಿ ಮಾಡ್ತಾರೆ. ನನಗೆ ಯಾವ್ದು ನೋಡ್ಕೊಳ್ಳಿ, ಏನು ಮಾಡಲಿ, ಏನು ಬಿಡಲಿ ಅನ್ನಂಗೆ ಆಗ್ಬಿಟ್ಟಿತ್ತು. ಒಂದೊಂದು ಕಲ್ತ್ಕೊಳ್ಳೋ ಅಂಥದ್ದು, ತಿಳ್ಕೊಳ್ಳೋ ಅಂಥದ್ದು ತುಂಬ ಇರುತ್ತಲ್ಲ. ಹಾಗೆ ಬ್ಲೌಸ್ ಪೀಸು ಮತ್ತು ಕಾಯಿ ಮತ್ತು ಎಲೆ ಅಡಿಕೆ ಮತ್ತು ಈ ಥರದ್ದು ಬಳೆ 2 ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಾನೊಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಹಾಗೆ ಇದೆ ನೋಡಿ. ಹಾಗೆ ಇದು ಒಂದು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವ್ರದ್ದು ಸ್ವಲ್ಪ ಪೂಜೆ ಪುರಸ್ಕಾರ ಎಲ್ಲ ನೀಟಾಗಿ ನೋಡ್ಕೊಳ್ಳೋದು. ಇದು ಒಳ್ಳೇದಿರುತ್ತಲ್ವಾ, ಇದು ಏನೋ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಇವಲ್ಲ ಏನಾದರೂ ದೋಷ ಇದ್ದರೆ, ಏನಾದ್ರು ಪರಿಹಾರ ಮಾಡ್ಕೋಬೇಕು ಅಂದರೆ ಇಷ್ಟು ಜನಕ್ಕೆ ಈ ಕಾಳು ಕುಡಿ, ಆ ಕಾಳು ಕುಡಿ ಅಂತಾರಲ್ಲ, ಹಾಗೆ ಇವರು ಮಡ್ಲಕ್ಕಿ ಜೊತೆ ಇದೊಂದು ಇಟ್ಟು ಕಳಿಸಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ನಾಳೆ ಮನ್ಸಕ್ಕನ್ನು ಕೇಳಬೇಕು. ಅರಿಶಿನದ ಕೊಂಬು ಕೊಟ್ಟಿದ್ದಾರೆ. ನೋಡಿ, ಇವೆಲ್ಲ ನೆಕ್ಸ್ಟ್ ನಾವು ಕೊಡೋಕೆ ನಮಗೆ ಅನುಕೂಲ ಆಗುತ್ತೆ. ತಿಳ್ಕೊಂಡ್ರೆ ಇದನ್ನ ಯಾಕೆ ಕೊಡ್ತಾರೆ ಏನು ಅಂತ. ನಮ್ಮ ಪುತ್ತಾನಿ ಬಿತ್ತೋಗ್ಬಿಟ್ಟಿದ್ದೆ, ಎಲ್ಲಿಗೆ ಹೋಗಿ ಬಂದ್ರು ಅಮ್ಮ ಅವ್ರು ನಾನು ಬಿತ್ತು ಅಂತ ನೋಡ್ತಾ ಇದ್ದಾರೆ. ಓಣ ನಾನವ್ವ ಇಶಿ ಕೊಡಬೇಕು. ಓ ಎಲ್ಲೋ ಕಲರ್ ಚೆನ್ನಾಗಿದೆಯಾ ಅಂತ ಓಪನ್ ಮಾಡಿದ್ಲು. ನನಗೆ ಕಷ್ಟಪಟ್ಟು ನನ್ನ ಮಗಳಿಗೆ ಬೇಕಂತ ಇದು, ಅವಳಿಗೆ ತುಂಬ ಇಷ್ಟ ಆಯ್ತಂತೆ. ಕ್ಲೋಸ್ ಮಾಡಿ. ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ನನಗೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅವ್ರ ಮನೆಗೆ ನಾನು ಪೂಜೆಗೆ ಏನಾದರೂ ಕರೆದ್ರೆ ಮಿಸ್ ಮಾಡಿದಾಗೆ ಹೋಗ್ತೀನಿ. ಯಾಕಂದರೆ ಅವರು ಹೇಗೆ ಪೂಜೆ ಮಾಡ್ತಾರೆ, ಏನು ಇಡಬೇಕು, ಏನು ಇಡಬಾರ್ದು ಎಲ್ಲ ತಿಳ್ಕೊಂಡು ಎಲ್ಲ ಝೂಮ್ ಹಾಕಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.